ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡೋಣ. ಇದು ತುಳುನಾಡಿನಲ್ಲಿ ತುಂಬ ಸ್ಪೆಷಲ್, ಎಲ್ಲ ಹೋಟೆಲ್ಗಳಲ್ಲಿಯೂ ಸಿಗುತ್ತದೆ. ಸ್ಟವ್ ಹತ್ತಿಸಿಕೊಂಡು ಪಾತ್ರವಿಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಳ್ಳಬೇಕು. ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಸಾಸಿವೆ ಎಲ್ಲ ಸಿಡಿದಾದ ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಉಪ್ಪು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ತುರಿದಿಟ್ಟುಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ಳಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಅವಲಕ್ಕಿಯನ್ನು ಹಾಕಬೇಕು. 1 ಕಪ್ನಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಹೆಸರು ಕೂಡ ಅಷ್ಟೇ, ಹೆಸರು ಬೇಯಿಸಿಕೊಂಡಿರುವ ಹೆಸರು ಕಾಳು ಕೂಡ ಅಷ್ಟೇ ಇರಬೇಕು. ಅವಲಕ್ಕಿ ಹಾಕಿದ ಮೇಲೆ ನಿಮಗೆ ಬೇಕಾದರೆ 1-2 ಸ್ಪೂನ್ ಸಕ್ಕರೆ ಸೇರಿಸಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಬೇಯಿಸಿಟ್ಟುಕೊಂಡಿರುವಂತಹ ಹೆಸರನ್ನು ಸೇರಿಸಿಕೊಳ್ಬೇಕು. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ರೆಡಿ ಮಾಡಿಕೊಳ್ಳಿ. ಈಗ ನಿಮಗೆ ಹೆಲ್ತಿ ಮತ್ತು ರುಚಿಯಾದ ಹೆಸರು ಮತ್ತು ಅವಲಕ್ಕಿ ಮಿಶ್ರಣ, ಅಂದರೆ ತುಳುವಿನಲ್ಲಿ ಹೇಳಬೇಕಾದರೆ ಪದೆಂಚಿ ಬಜಿಲು ಎಂದೇ ಫೇಮಸ್ ಆಗಿರುವಂತಹ ಒಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತದೆ. ಒಮ್ಮೆ ಮಸ್ಟಾಗಿ ಟ್ರೈ ಮಾಡಿ. ಹೇಗಿದೆ ಎಂದು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.